ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ತೋಟ ಹತ್ರ ಹೋಗಿದ್ದೆ. ಫ್ರೀ ಇದ್ದಿದ್ದರಿಂದ ತೋಟ ಹತ್ರ ಹೋಗಿದ್ದೆ. ನಮ್ಮ ಗಿಡದಲ್ಲಿ ಜೋಳ ಸಿಕ್ತು. ಜೋಳ ಸಿಕ್ಕಿದ್ರಿಂದ ಇವತ್ತು ಹೇಗಿದ್ರೂ ಫ್ರೀ ಇದ್ದಿದ್ದಕ್ಕೆ ಜೋಳನ ಸುಟ್ಬಿಟ್ಟು ನಿಮ್ಗೆ ತೋರಿಸೋಣ ವಿಧಾನ, ಯಾವ ರೀತಿ ಮಾಡೋದು ಜೋಳ ಸುಟ್ಟು ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರೂ ಬೇಯಿಸ್ಕೊಂಡು ತಿಂತಾ ಇರ್ತೀರಲ್ವ, ಅದಕ್ಕೆ ಇದೊಂದು ನ್ಯೂ ರೆಸಿಪಿ ನಿಮಗೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಜೋಳ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಸುಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಜೋಳ. ಜೋಳ ಯಾವ ರೀತಿ ಸುಡೋ ವಿಧಾನ ನೋಡಿ. ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ನೀವು ಸುಡ್ತಾ ಹೋಗಬೇಕು. ಈ ಥರ ಸುಡ್ತಾ ಇರ್ತೀರ ನೀವು. ಈ ಥರ ಜೋಳ ಸಿಕ್ಕಿದಾಗ ನೀವು ಈ ಥರ ಟ್ರೈ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೈಡ್ ಈ ಥರ ಮಾಡ್ತಾ ಇರ್ತಾರೆ, ಜೋಳನ ಸುಟ್ಬಿಟ್ಟು ತಿಂತಾರೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಫುಲ್ ರೆಡಿ ಆಗ್ತಿದೆ. ನೀವು ಬೇಕಾದರೆ ಈ ಥರ ಸುಟ್ಕೊಂಡು ತಿನ್ಬೋದು, ಇಲ್ಲಾಂದರೆ ಉಪ್ಪು ಖಾರ ಕೂಡ ಹಾಕ್ಕೊಂಡು ತಿಂತಾ ಹೋಗ್ಬೋದು. ಬಟ್ ನನಗೆ ಈ ಥರ ಇರೋದ್ರಿಂದ ನಾನು ಉಪ್ಪು ಖಾರ ಪ್ರಿಫರ್ ಮಾಡಲ್ಲ. ನೀವು ಇದೇ ಥರ ಒಂದು ಸತಿ ಟ್ರೈ ಮಾಡಿ, ನಾನು ಕಮೆಂಟ್ಸಲ್ಲಿ ತಿಳಿಸಿ. ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಜೋಳ ತಿನ್ನೋಕ್ಕೆ. ಫೈನಲ್ ಆಗಿ ಈ ಥರ ಬಂದಿದೆ.